ಅದೇ ಶ್ರೀ ವಿಬುಧ ಮಾನ್ಯ ತೀರ್ಥರು, ಶ್ರೀ ವಿಬುಧ ಪ್ರಿಯರಲ್ಲಿಯೇ ಆಶ್ರಮವನ್ನು ಪಡೆದಂತಹ ಶ್ರೀ ವಿಬುಧ ಮಾನ್ಯ ತೀರ್ಥರು 30ನೇ ಯತಿಗಳು. ಇವರು 8ನೇ ವರ್ಷದಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡಿದರು. ಬಾಲ್ಯದಲ್ಲಿ ಇವರು ಅಸಾಧಾರಣ ಪ್ರತಿಭೆಯಿಂದ ಎಲ್ಲ ಪಂಡಿತರನ್ನು ಕೂಡ ದಿಗ್ಭ್ರಮೆಗೊಳಿಸಿದ್ದರು. ಆಗ ಉಡುಪಿಯಲ್ಲಿ ಅಗ್ರಮಾನ್ಯ ಪಂಡಿತರಾಗಿದ್ದಂತಹ ಶ್ರೀ ಪಡಮನ್ನೂರ ನಾರಾಯಣಾಚಾರ್ಯರಲ್ಲಿ ಇವರು ತರ್ಕ ವೇದಾಂತಗಳನ್ನು ಅಧ್ಯಯನ ಮಾಡಿದರು. ಇವರ ವಿದ್ಯಾಗುರುಗಳಾಗಿದ್ದಂತಹ ಶ್ರೀ ಪಡಮನ್ನೂರು ನಾರಾಯಣಾಚಾರ್ಯರು ಬಹಳ ದೊಡ್ಡ ತರ್ಕ ಹಾಗೂ ವೇದಾಂತಾದಿಗಳಲ್ಲಿ ಅಗ್ರಮಾನ್ಯ ವಿದ್ವಾಂಸರಾಗಿದ್ದವರು. ಅವರು ಶ್ರೀ ವಿಬುಧಮಾನ್ಯ ತೀರ್ಥರ ಬಗ್ಗೆ ಹೇಳಿದ ಒಂದು ಮಾತು, ತನ್ನ ಜೀವನದಲ್ಲೇ ತಾನು ಕಂಡ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಅಂತ ಶ್ರೀಪಾದಂಗಳವರ ಬಗ್ಗೆ ಅವರು ಪ್ರಶಂಸೆಯ ಮಾತುಗಳನ್ನು ಆಡಿದ್ದರು. ಇಂತಹ ಶ್ರೀ ವಿಬುಧಮಾನ್ಯ ತೀರ್ಥ ಶ್ರೀಪಾದಂಗಳವರು ಶಾಸ್ತ್ರಗಳಲ್ಲಷ್ಟೇ ಅಲ್ಲದೆ ಸಂಗೀತ ಸಾಹಿತ್ಯ ಕಲೆಗಳಲ್ಲಿಯೂ ಕೂಡ ವಿಶೇಷ ಪ್ರತಿಭೆಯನ್ನು ಹೊಂದಿದ್ದರು. ಇವರ ಪರ್ಯಾಯ ಕಾಲದಲ್ಲಿ ಶ್ರೀಕೃಷ್ಣ ಮಠದಲ್ಲಿ ನಡೆದ ಅನೇಕ ನಾಟಕಗಳಿಗೆ ನಿರ್ದೇಶನ ಮತ್ತು ಸಂಗೀತವನ್ನು ಸ್ವತಃ ಸ್ವಾಮಿಗಳವರೇನೆ ಶ್ರೀಪಾದಂಗಳವರೇನೆ ನೀಡ್ತಾ ಇದ್ದರು ಅನ್ನೋದು ಆಶ್ಚರ್ಯದ ಸಂಗತಿ. ಇವರು ತಮ್ಮ 18ನೇ ವಯಸ್ಸಿನಲ್ಲಿ ಮೊದಲನೇ ಪರ್ಯಾಯ ಪೀಠವನ್ನು ಅಲಂಕರಿಸಿದ್ದರು. ಉಡುಪಿಯನ್ನು ಬಹುದೊಡ್ಡ ಯಾತ್ರಾ ಕೇಂದ್ರ ಹಾಗೂ ವಿದ್ಯಾ ಕೇಂದ್ರವನ್ನಾಗಿ ಬೆಳೆಸಬೇಕು ಅಂತ ಅವರು ಕನಸನ್ನು ಕಂಡಿದ್ದರು. ತಮ್ಮ ಗುರುಗಳು ಶ್ರೀ ವಿಬುಧಪ್ರಿಯ ತೀರ್ಥರು ಪ್ರಾರಂಭಿಸಿದ ಸಂಸ್ಕೃತ ಮಹಾಪಾಠಶಾಲೆಗೆ ಒಂದು ಸ್ವಂತ ಕಟ್ಟಡವನ್ನು ಕಟ್ಟಬೇಕು, ಯಾತ್ರಿಕರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ನಿರ್ಮಿಸಬೇಕು ಅಂತ ಅವರ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದರು. ಆದರೆ ದೇವರ ಸಂಕಲ್ಪ ಬೇರೆಯೇ ಇತ್ತು. ಇವರು ತಮ್ಮ 24ನೇ ವಯಸ್ಸಿನಲ್ಲೇ ಆಷಾಢ ಶುಕ್ಲ ಅಷ್ಟಮಿಯ ದಿನದಂದು ಅಂತಂದರೆ ಕ್ರಿಸ್ತಶಕ 1545ರಲ್ಲಿ ತಮ್ಮ ಹಳ್ಳಿಯ ಅದಮಾರು ಮಠದ ಮೂಲ ಮಠದಲ್ಲಿ ವೃಂದಾವನಸ್ಥರಾದರು.